ಸ್ನೇಹಿತರೆ ನಮಸ್ಕಾರ. ನಮ್ಮ ಒಂದು ಭಾರತೀಯ ಆದಾಯ ತೆರಿಗೆ ಇಲಾಖೆಯಲ್ಲಿ ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಸುಮಾರು 386 ಪೋಸ್ಟಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೆಕೆಂಡ್ PUC ಪಾಸ್ ಆದವರು ಮತ್ತು ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದು ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ನೋಡಿ, ಇಲ್ಲಿ ಎಸ್ಡಿಎ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಆಪ್ತ ಕಾರ್ಯದರ್ಶಿ ಹುದ್ದೆಗಳು ಖಾಲಿ ಇರತ್ತೆ. ಕಾನೂನು ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸ್ಟೋನೋಗ್ರಾಫರ್ ಪೋಸ್ಟ್ಗಳು ಖಾಲಿ ಇರತ್ತೆ. ಅದ ನಂತರ ಡಿವಿಷನ್ ಕ್ಲರ್ಕ್, ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳು ಖಾಲಿ ಇರತ್ತೆ. ಅದ ನಂತರ GST/ST ಹುದ್ದೆಗಳು ಖಾಲಿ ಇರತ್ತೆ. ಹಿರಿಯ ಖಾಸಗಿ ಕಾರ್ಯದರ್ಶಿ ಲೆಕ್ಕಪತ್ರ ಅಧಿಕಾರಿ ಹುದ್ದೆಗಳು, ನ್ಯಾಯಾಲಯದ ಅಧಿಕಾರಿ ಹುದ್ದೆಗಳು, ಜಂಟಿ ನೋಂದಣಿ ಅಧಿಕಾರಿ ಹುದ್ದೆಗಳು, ಪ್ರಧಾನ ಖಾಸಗಿ ಕಾರ್ಯದರ್ಶಿ, ಅದೇ ರೀತಿಯಾಗಿ ಇಷ್ಟೆಲ್ಲ ಇನ್ನೂ ಹಲವಾರು ಪೋಸ್ಟ್ಗಳು ಖಾಲಿ ಇದಾವೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು A to Z ವರೆಗೆ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೋಡಿ. ಯಾವುದೇ ರೀತಿಯಾಗಿ ಗೊಳು ಪುರಾಣ ಅಲ್ಲ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 14 ಆಗಸ್ಟ್ 2025 ಕಾಣಿಸ್ತಾ ಇರಬಹುದು ನಿಮಗೆ. 14 ಆಗಸ್ಟ್ 2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಸ್ ಪ್ರಕಾರ ನೀವು ತಿಳಿಸ್ಕೊಡ್ತಾ ಇರೋದು ನಮ್ಮ ಒಂದು ಭಾರತೀಯ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ಆದಾಯ ತೆರಿಗೆ ಇಲಾಖೆ ಏನ್ ಕರೀತಾರಲ್ಲ, ಅಲ್ಲೇ ಖಾಲಿ ಇರತ್ತೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಿ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ A to Z ವರೆಗೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ನಿಯಮಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಆದ್ರೆ ಕೆಲವು ರೂಲ್ಸ್ ಕೊಟ್ಟಿದ್ದಾರೆ. ಆ ಒಂದು ರೂಲ್ಸ್ ಪ್ರಕಾರವಾಗಿ ಅರ್ಜಿನ ಸಲ್ಲಿಸಬೇಕು ನೋಡಿ. ನೋಟಿಸ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ಬೇಕಂದ್ರೆ ನಮಗೆ ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅದ ನಂತರ ಪೋಸ್ಟ್ ಬಗ್ಗೆ ಒಂದೊಂದು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಅರ್ಜಿ ಸಲ್ಲಿಸಬೇಕಂದ್ರೆ ವೆಬ್ಸೈಟ್ ಇದೇನು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಇದೊಂದು ವೆಬ್ಸೈಟ್ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ನಲ್ಲಿ ಅವಕಾಶ ಇರೋದ್ರಿಂದ ಆನ್ಲೈನ್ ನಲ್ಲಿ ಇದೊಂದು ವೆಬ್ಸೈಟ್ ಅರ್ಜಿನ ಸಲ್ಲಿಸಬೇಕು. ಅದ ನಂತರ ಇಲ್ಲಿ ಎರಡನೇ ಸ್ಟೆಪ್ ನೋಡಿ, ಏನೇನು ತಿಳಿಸ್ಕೊಟ್ಟಿದ್ದಾರೆ ಅಂತೇಳಿ, ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಏನು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ ಆಗಲೇ ತಿಳಿಸ್ಕೊಟ್ಟಿರುವಂತೆ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಲೆವೆಲ್ 13ನೇ ಹಂತಕ್ಕೆ ಸಂಬಂಧಪಟ್ಟಂತೆ ಸ್ಯಾಲರಿ ಕೊಡ್ತಾರೆ. ಅಂದ್ರೆ 1,23,100 ರೂಪಾಯಿದಿಂದ ನಿಮ್ಗೆ 2,15,900 ರೂಪಾಯಿ ತನ ಪ್ರತಿ ತಿಂಗಳು ಸ್ಯಾಲರಿ ಕೊಡ್ತಾರೆ. ಇದು ಅಷ್ಟೇ ಸ್ಟಾರ್ಟಿಂಗ್ ನಲ್ಲಿ ಇರೋದಲ್ಲ. ನಿಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಸುಮಾರು ಬೇರೆ ಒಂದು ಪೋಸ್ಟ್ಗಳಿಗೆ 15,000 ಆಗಬಹುದು. ಅದೇ ರೀತಿಯಾಗಿ ಇನ್ನು ಕೆಲವು ಪೋಸ್ಟ್ಗಳಿಗೆ 35,000 ಆಗಬಹುದು, ಅಥವಾ ಇನ್ನು ಕೆಲವು ಪೋಸ್ಟ್ಗಳಿಗೆ 45,000 ಆಗಬಹುದು. ಈ ರೀತಿಯ ಸ್ಯಾಲರಿ ಕೂಡ ನಿಮ್ಗೆ ಸಿಗತ್ತೆ. ಬಟ್ ಇದು ಅತಿ ದೊಡ್ಡ ಪೋಸ್ಟ್ ಇರೋದ್ರಿಂದ ಅದಕ್ಕೆ ನಿಮಗೆ ಸ್ಯಾಲರಿ ನಿಮಗೆ ಜಾಸ್ತಿ ಕೊಟ್ಟಿರುವಂತದ್ದು. ಅದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮತ್ತೆ 78,800 ರೂಪಾಯಿದಿಂದ ಇದೆಲ್ಲ ಕೊಟ್ಟಿದ್ದಾರೆ. ಇದೇನು ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಬೇಸಿಕ್ ಆಗಿ ನಿಮ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾನೆ ನೋಡಿ. ಆಗಲೇ ತಿಳಿಸ್ಕೊಟ್ಟಿರಂತ ನಮ್ಮೊಂದು ಭಾರತೀಯ ಆದಾಯ ತೆರಿಗೆ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಟೋಟಲ್ ಆಗಿ 386 ಪೋಸ್ಟ್. ಅದ ನಂತರ ಆಯ್ಕೆದಂತ ವಿದ್ಯಾರ್ಥಿಗಳು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಕೆಲಸ ಇರತ್ತೆ ಮತ್ತು ಭಾರತದಲ್ಲಿ ಕೆಲಸ ಇರತ್ತೆ. ಭಾರತ ಅಂದ್ರೆ ಬೇರೆ ಒಂದು ರಾಜ್ಯದಲ್ಲಿ, ನಮ್ಮ ಒಂದು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಇರತ್ತೆ. ನಮ್ಮ ಕರ್ನಾಟಕದವರು ಕರ್ನಾಟಕದವರೇ ಅರ್ಜಿ ಸಲ್ಲಿಸಿ. ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ಮೊದಲಿಗೆ ಹಣಕಾಸು ಸಲಹೆಗಾರ ಅಂತೇಳಿ, ಜಂಟಿ ನೋಂದಣಿ ಅಧಿಕಾರಿ ಅಂತೇಳಿ, ಅದ ನಂತರ ಉಪ ನೋಂದಣಿ ಅಧಿಕಾರಿ, ಪ್ರಧಾನ ಖಾಸಗಿ ಕಾರ್ಯದರ್ಶಿ, ಸಹಾಯಕ ನೋಂದಣಿ ಅಧಿಕಾರಿ, ಹಿರಿಯ ಖಾಸಗಿ ಕಾರ್ಯದರ್ಶಿ, ಲೆಕ್ಕಪತ್ರ ಅಧಿಕಾರಿ, ನ್ಯಾಯಾಲಯದಲ್ಲಿ ಅಧಿಕಾರಿ ಪೋಸ್ಟ್, ಆಪ್ತ ಕಾರ್ಯದರ್ಶಿ, SDA ಹುದ್ದೆಗಳು, ಕಾನೂನು ಸಹಾಯಕ, ಹಿರಿಯ ಲೆಕ್ಕಪತ್ರ ಅಧಿಕಾರಿ, ಸ್ಟೋನೋಗ್ರಾಫರ್ ಗ್ರೇಡ್ 1, ಅದ ನಂತರ ಸಹಾಯಕ ಅಧಿಕಾರಿಗಳು, ಅಪ್ಪರ್ ಡಿವಿಷನ್ ಕ್ಲರ್ಕ್, ಇದೆಲ್ಲ ಖಾಲಿ ಇರತ್ತೆ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀನಿ. ವಯೋಮಿತಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಇದರಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನಿಮಗೆ ವಯೋಮಿತಿ ಹೇಳ್ಬೇಕಂದ್ರೆ ಇಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಪೋಸ್ಟಿಗೆ ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ನಿಮಗೆ 18 ವರ್ಷದಿಂದ 58 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನಿಯಮಗಳಿಗೆ ಸಂಬಂಧಪಟ್ಟಂತೆ 18 ವರ್ಷ ಅಂತೂ ಕಡ್ಡಾಯವಾಗಿ ಆಗಿರಲೇಬೇಕಾಗತ್ತೆ. ಅದ ನಂತರ 18ರಿಂದ 58 ತನಕ ನಿಮಗೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಇದು ನಿಮಗೆ ರೂಲ್ಸ್ ಪ್ರಕಾರಗೆ ಅನುಭವ ಆಗತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಸಂದರ್ಶನ ಮತ್ತು ಲಿಖಿತ ಪರೀಕ್ಷೆ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಏನು ಕಾನೂನುಬದ್ಧವಾಗಿ ನಿಯಮಗಳಿದಾವಲ್ಲ, ಆದಾಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಆ ಒಂದು ರೂಲ್ಸ್ ಪ್ರಕಾರಗೆ ಆಯ್ಕೆ ಮಾಡ್ತಾರೆ. ಇಲ್ಲಿ ಯಾವ್ಯಾವ ಪೋಸ್ಟಿಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ಳಿ. ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಂಗ ಆಗತ್ತೆ. ತುಂಬಾ ಜನ ಅನ್ಬೋದು ಸರ್ ಅಲ್ಲಿ ಹಿಂದ್ಗಡೆ ಇರುವಂತ ಮಾಹಿತಿ ತಿಳಿಸ್ಕೊಡಿ ಅಂತ. ನೋಡಿ, ತುಂಬಾ ಲಾಂಗ್ ಇದೆ ಅದು. ಸುಮಾರು ನಿಮಗೆ ಪೇಜ್ ಹೇಳ್ಬೇಕಂದ್ರೆ 18 ಪೇಜ್ ಇದೆ. ಅದು 18 ಪೇಜ್ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ ಲಾಂಗ್ ಆಗತ್ತೆ ವಿಡಿಯೋ. ಸುಮಾರು 10ರಿಂದ 20 ನಿಮಿಷ ವಿಡಿಯೋ ಆಗತ್ತೆ. ಅಲ್ಲಿ ನಿಮಗೆ ಯಾರು ಕೂಡ ನೋಡೋದಿಲ್ಲ.
ಆದ ಕಾರಣ ನಿಮ್ಗೆ ಶಾರ್ಟ್ಕಟ್ ಆಗಿ 6ರಿಂದ 7 ನಿಮಿಷದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಏನ್ ಪ್ರಮುಖವಾದ ಮಾಹಿತಿ ಇರತ್ತಲ್ಲ ಎಲ್ಲ ಕವರ್ ಮಾಡಿರ್ತೇನೆ ಒಂದು ವಿಡಿಯೋದಲ್ಲಿ. ಅದನ್ನ ದಯವಿಟ್ಟು ವಿಡಿಯೋ ಕೊನೆತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯುತ್ತೆ. ಇದೆಲ್ಲ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ವೇತನ, ಯಾವ ಇಲಾಖೆ, ಎಷ್ಟು ಏನೆಲ್ಲ ರೂಲ್ಸ್ ಅದೆಲ್ಲ ಕೊಟ್ಟಿದ್ದಾರೆ. ಅದ್ ರೂಲ್ಸೇ ನಿಮಗೆ ತಿಳಿಸ್ಕೊಡ್ತಾ ಹೋಗಿರ್ತೇನೆ ಒಂದೊಂದಾಗಿ. ಬನ್ನಿ ಎಷ್ಟು ಸಂಬಳ ಕೊಡ್ತಾರ ಅಂತ ನಿಮಗೆ ಅರ್ಥ ಆಗ್ಬೇಕಂದ್ರೆ ಮೊದಲನೇದಾಗಿ ಹಣಕಾಸು ಸಲಹೆಗಾರ ಪೋಸ್ಟ್ಗೆ 1,23,100ರಿಂದ 2,15,000 ಇದು ಮೊದಲನೇ ಪೋಸ್ಟ್. ಜಂಟಿ ನೋಂದಣಿ ಅಧಿಕಾರಿ ಪೋಸ್ಟ್ಗಳಿಗೆ 78ರಿಂದ 2,09,000. ಉಪ ನೋಂದಣಿ ಅಧಿಕಾರಿ ಹುದ್ದೆಗೆ 67ರಿಂದ 2,08,000. ಪ್ರಧಾನ ಖಾಸಗಿ ಕಾರ್ಯದರ್ಶಿಗೆ 67ರಿಂದ 2,08,000. ಇದು ನಮಗೆ ಅರ್ಥ ಆಯ್ತು. ಇನ್ನು ಸಹಾಯಕ ನೋಂದಣಿ ಅಧಿಕಾರಿಗಳಿಗೆ 56ರಿಂದ 1,77,000. ಹಿರಿಯ ಖಾಸಗಿ ಕಾರ್ಯದರ್ಶಿಗೆ 47ರಿಂದ 1,51,000. ಲೆಕ್ಕಪತ್ರ ಅಧಿಕಾರಿ ಹುದ್ದೆಗೆ 56ರಿಂದ 1,77,000. ನ್ಯಾಯಾಲಯದ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಗೆ 47ರಿಂದ 1,51,000. ಆಪ್ತ ಕಾರ್ಯದರ್ಶಿ ಹುದ್ದೆಗೆ 44ರಿಂದ 1,42,000. ಹಿರಿಯ ಲೆಕ್ಕಾಧಿಕಾರಿ ಹುದ್ದೆ, ಅದ ನಂತರ ಸ್ಟೋನೋಗ್ರಾಫರು, ಸಹಾಯಕ ಅಧಿಕಾರಿ ಮತ್ತು ಕಾನೂನು ಸಹಾಯಕ ಹುದ್ದೆಗಳಿಗೆ ಟೋಟಲ್ ಆಗಿ ಇದು 4 ಪೋಸ್ಟ್. ಒಟ್ಟಿಗೆ ನಿಮಗೆ 35,400ರಿಂದ 1,12,400 ತನಕ ಸ್ಯಾಲ್ರಿ ಇರತ್ತೆ. ಕೊನೆಯದಾಗಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತೇಳಿ ಸ್ಥಳೀಯ ಹುದ್ದೆಗಳು ಏನೇನು ಕರೀತಾರಲ್ಲ ಅವಕ್ಕೂ 25ರಿಂದ 81,000 ತನಕ ನಿಮ್ಗೆ ಸ್ಯಾಲ್ರಿ ಇರತ್ತೆ. ಇದು ನಿಮ್ಗೆ ಸ್ಯಾಲ್ರಿ ಅದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇನ್ನು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ನಮ್ಮೊಂದು ಭಾರತೀಯ ಇನ್ಕಮ್ ಟ್ಯಾಕ್ಸ್ India.gov.in ಭೇಟಿ ನೀಡ್ಕೊಂಡು ಅಲ್ಲಿ ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬಹುದು. ಇದಕ್ಕೆ ಕೆಲವೊಂದು ಹಾರ್ಡ್ ಕಾಪಿ ಕೂಡ ಸಲ್ಲಿಸಬೇಕಾಗತ್ತೆ. ಆ ಒಂದು ದಿನಾಂಕ ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ರೂಲ್ಸ್ ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಇದು ಹಾರ್ಡ್ ಕಾಪಿ ಸಲ್ಲಿಸುವಂತ ಒಂದು ಫಾರ್ಮ್ ಆಗಿರತ್ತೆ. ಇದು ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ. ಆ ಒಂದು ಹಾರ್ಡ್ ಕಾಪಿ ಸಲ್ಲಿಸುವಂತ ದಿನಾಂಕ 29 ಆಗಸ್ಟ್ 2025 ಸಲ್ಲಿಸಬೇಕಾಗತ್ತೆ. ಯಾವ ಒಂದು ವಿಳಾಸಕ್ಕೆ ಅಂದ್ರೆ ಅಂಡರ್ ಸೆಕ್ರೆಟರಿ ಎಡ್ 1C ಶಾಖೆ ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯ, ನಾರ್ತಾ ಬ್ಲಾಕ್, ನವದೆಹಲಿ. ಇಲ್ಲಿ ನೀವು ಸಲ್ಲಿಸಬೇಕಾಗತ್ತೆ. ಅಂದ್ರೆ ಮೇನ್ ಇರೋದು ನವದೆಹಲಿ. ಈಗ ಕರ್ನಾಟಕದ ರಾಜಧಾನಿ ಇದೆಯಲ್ಲ ಬೆಂಗಳೂರು ಇರೋದ್ರಿಂದ ಅಲ್ಲೇ ತುಂಬಾ ಅರ್ಜಿ ಕರೆದಿರ್ತಾರೆ ಮತ್ತೆ ಅಲ್ಲೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದೇ ಒಂದು ಕಾರಣಕ್ಕಾಗಿ ನಮ್ಮ ಒಂದು ಭಾರತದ ರಾಜಧಾನಿ ನವದೆಹಲಿ ಇರೋದ್ರಿಂದ ದೆಹಲಿ ಇದೇನ್ ಕರೀತಾರಲ್ಲ ಅದೇ ಇರತ್ತೆ. ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. 14/8/2025 ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 29 ಆಗಸ್ಟ್ 2025. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕಾಂತರ ಇರೋದಿಲ್ಲ. ವಯೋಮಿತಿ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ. ವಿದ್ಯಾರ್ಹತೆ ಏನಾಗಿರ್ಬೇಕು, ಸೆಕೆಂಡ್ PUC, ಅದ ನಂತರ ಪದವಿ, ಸ್ನಾತಕೋತ್ತರ ಪದವಿ ಇದಾಗಿರ್ಬೇಕಾಗತ್ತೆ. ಇನ್ನು ಈ ಒಂದು ಹಾರ್ಡ್ ಕಾಪಿ ಇದೆಯಲ್ಲ ಇದು ಸಲ್ಲಿಸೋದು ಹೇಗೆ, ಏನೆಲ್ಲ ತುಂಬಬೇಕು, ಕೆಲವು ಜನ ಡೌಟ್ ಇರತ್ತೆ ನೋಡಿ. ತುಂಬಾ ಈಸಿ ಪ್ರೊಸೆಸಿಂಗು. ನಿಮ್ಮ ಪೋಸ್ಟ್ ಹೆಸರು ಇಲ್ಲಿ ಹಾಕ್ಬೇಕಾಗತ್ತೆ, ಅದನ್ನ ಕೊಟ್ಟಿರ್ತಾರೆ. ಅದ ನಂತರ ನಿಮ್ಮ ಒಂದು ಲೊಕೇಶನ್, ಅಫಲೈ ಲೊಕೇಶನ್ ಅಲ್ಲಿ ಹಾಕ್ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು ಹೆಸರು, ಅಡ್ರೆಸ್ ಎಲ್ಲ ಬ್ಲಾಕ್ ಲೆಟರ್ಸ್ ಅಲ್ಲಿ ಹಾಕ್ಬೇಕಾಗತ್ತೆ. ಅದ ನಂತರ ಇಮೇಲ್ ಐಡಿ ಹಾಕೊಳ್ಳಿ. ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಬೇಕಾಗತ್ತೆ. ಡೇಟಾ ಬರ್ತ್ಗಳು ಮೊದಲಿಗೆ ಡೇಟ್ ಅನ್ನ ಹಾಕೊಳ್ಳಿ, ಅದ ನಂತರ ಮಂತ್ ಅನ್ನ ಹಾಕೊಳ್ಳಿ, ಅದ ನಂತರ ವರ್ಷ ಹಾಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಂಟು ಗೌರ್ಮೆಂಟ್ ಸರ್ವಿಸ್ ಅದಕ್ಕೆ ಸಂಬಂಧಪಟ್ಟಂತೆ ಹಾಕ್ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು ಎಷ್ಟು ಅನುಭವ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ತುಂಬಬೇಕು. ಇನ್ನಿತರ ಕೆಲವು ರೂಲ್ಸ್ ಕೊಟ್ಟಿದ್ದಾರೆ, ಅವೆಲ್ಲ ರೂಲ್ಸ್ ಪ್ರಕಾರ ತುಂಬಿಕೊಳ್ಳಿ. ಮತ್ತೆ ಇಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಸ್ಯಾಲ್ರಿ ಅದೆಲ್ಲ ನಿಮಗೆ ಬರಿಬೇಕಾಗತ್ತೆ. ಈ ರೀತಿಯಾಗಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಈ ಒಂದು ನೋಟಿಸ್ ಏನಿದೆಯಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೊಟ್ಟಿದ್ದೇವೆ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ವಿಸಿಟ್ ಮಾಡಿ, ಅಲ್ಲಿ ನೋಟಿಸ್ ಇರತ್ತೆ. ಅಥವಾ ಮೇಲ್ಗಡೆ ಸರ್ಚ್ ಮಾಡಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ ಡೈರೆಕ್ಟ್ ಫಾರ್ಮ್ ಓಪನ್ ಆಗತ್ತೆ. ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ. ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನೊಂದು ಏನಾದ್ರು ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ.